ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಡೇ 10. ನನ್ನ 30 ಡೇಸ್ ಚಾಲೆಂಜಲ್ಲಿ ಇವತ್ತು ಆಲ್ರೆಡಿ ಡೇ 10ಗೆ ರೀಚ್ ಹಾಕಿದ್ದೀನಿ. ನಾನು 20 ಡೇಸ್ ಟು ಗೋ. ಸೊ ಕೀಪ್ ಇಟ್ ಅಪ್ ಮೋನಿಶಾ ಅಂತ ನನಗೆ ನಾನೇ ಬೆನ್ನು ತಟ್ಕೊಂಡು ಆಮೇಲೆ ಎಲ್ಲರೂ ಮಾತಾಡ್ಸ್ಕೊಂಡು ಸೀದಾ ಆಫೀಸ್ಗೆ ಹೊಟ್ಟೆ. ಇವಾಗ ನಮ್ಮ ಅಕ್ಕನ ಒಂದು ಕ್ವಶನ್ ಕೇಳ್ತೀನಿ, ಏನಂತ ಆನ್ಸರ್ ಮಾಡ್ತಾರೆ. ಕೈ ತೆಗಿ. ಇಟ್ಸ್ ಓಕೆ. ಹಾಂ, ಏನು ಗೊತ್ತಾ ಕ್ವಶನು? ಒಂದು ಹೇಳ್ತೀನಿ ಕೇಳು. ಒಂದು ಏರೋಪ್ಲೇನಲ್ಲಿ ಒಂದು 557 ಇಟ್ಕೆಗಳು ಹೋಗ್ತಾ ಇರುತ್ತೆ. ಒಂದು ಕೆಳಗಡೆ ಬಿದ್ದೋಗುತ್ತೆ. ಇನ್ನು ಎಷ್ಟಿರುತ್ತೆ? ನೀನು ಹೇಳು ಹೇಳು. 556. ಒಂದು ಫ್ರಿಜ್ ಒಳಗಡೆ ಒಂದು ಎಲಿಫೆಂಟ್ನ ಇಡಬೇಕು. ಹೆಂಗಿರ್ತೀಯಾ? ಫ್ರಿಜ್ ಒಳಗಡೆ ಎಲಿಫೆಂಟ್ನ ಇಡಬೇಕಾ? ಅಷ್ಟೇ ದೊಡ್ಡ ಫ್ರಿಜ್ ತರಬೇಕು. ಎಲಿಫೆಂಟ್ ಡೋರ್ ಓಪನ್ ಮಾಡಬೇಕು, ಎಲಿಫೆಂಟ್ನ ಒಳಗಡೆ ಇಡಬೇಕು, ಡೋರ್ ಕ್ಲೋಸ್ ಮಾಡಬೇಕು. ಫಸ್ಟ್ ಫ್ರಿಜ್ ಎಲಿಫೆಂಟ್ ಇಡಿಸ್ಬೇಕು, ಅದಾದ್ಮೇಲೆ ಓಕೆನಾ? ನೆಕ್ಸ್ಟ್ ಒಂದು ಜಿರಾಫೆನ ಫ್ರಿಜ್ ಒಳಗಡೆ ಹೆಂಗಿರ್ತೀಯಾ? ಜಿರಾಫೆ ಇಡ್ಸುವಂತ ಫ್ರಿಜ್ ನ ತರಬೇಕು, ಡೋರ್ ಓಪನ್ ಮಾಡಬೇಕು, ಆಮೇಲೆ ತಲೆ ಡೋರ್ ಓಪನ್ ಮಾಡಿ ಒಳಗಡೆ ಎಲಿಫೆಂಟ್ ನ ಫಸ್ಟ್ ಆಚೆ ತೆಗೆದು ಆಮೇಲೆ ಜಿರಾಫೆನ ಇಟ್ಟು ಡೋರ್ ಕ್ಲೋಸ್ ಮಾಡಿ. ನೀನು ಜಿರಾಫೆನ ಒಂದು ಫ್ರಿಜ್ ಒಳಗಡೆ ಇಡ್ಬೇಕಂತಂದೆ, ಫ್ರಿಜ್ ಅಲ್ಲಿ ಇಡ್ಬೇಕಂತ ಹೇಳಿಲ್ಲ. ಓಕೆನಾ? ನೆಕ್ಸ್ಟ್ ಏನಂತಾರೆ, ಸಿಂಹ ಅವ್ನ್ ಬರ್ಡೇ ಪಾರ್ಟಿನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಈ ಕಾಡಿನಲ್ಲಿ ಇರೋ ಎಲ್ಲಾ ಪ್ರಾಣಿನೆಲ್ಲಾನು ಕರೆದಿರ್ತಾರೆ, ಆದ್ರೆ ಒಬ್ರು ಮಾತ್ರ ಹೋಗಿರಲ್ಲ. ಯಾರು? ಯಾರನ್ನ ಕರೆದಿರಲ್ಲ ಅವರು. ನಿನ್ ತಲೆ. ಜಿರಾಫೆ ಫ್ರಿಜ್ ಅಲ್ಲಿ ಸಿಗಾಕೊಂಡಿರಲ್ವಾ, ಅದು ಹೋಗಿರಲ್ಲ. ಫಸ್ಟ್ ಆಫ್ ಆಲ್ ನೀವು ಇದನ್ನ ಸ್ಟೋರಿ ತರ ನರೇಟ್ ಮಾಡ್ತಿದ್ದೆ. ಓಕೆನಾ? ಅದು ಬಿಡು. ಒಬ್ಳಿರ್ತಾಳೆ ಸುಂದರಿ ಅಂತ, ಅವಳು ಕಾಡಲ್ಲಿ ಹೋಗ್ತಾ ಇರ್ತಾಳೆ. ಕಾಡಲ್ಲಿ ಹೋಗ್ಬೇಕಾದ್ರೆ ಒಂದು ಭಯಾನಕ ನದಿ ಇರುತ್ತೆ, ಅದ್ರಲ್ಲಿ ಫುಲ್ ಮೊಸಳೆಗಳಿರುತ್ತೆ. ಆಯ್ತಾ? ಮೊಸಳೆ ಒಬ್ಳು ಸುಂದರಿ ಅಂತ ಇರ್ತಾಳೆ, ಅವಳು ಕಾಡಲ್ಲಿ ಹೋಗ್ತಾ ಇರ್ತಾಳೆ. ಅಲ್ಲಿ ಫುಲ್ ಮೊಸಳೆಗಳೆಲ್ಲ ಇರುವಂತ ಒಂದು ನದಿ ಇರುತ್ತೆ. ಆಯ್ತಾ? ಅವಳು ಆ ನದಿನ ದಾಟ್ಕೊಂಡ್ ಬರ್ಬೇಕು. ಆಯ್ತಾ? ಆದ್ರೆ ಅವಳಿಗೆ ಮೊಸಳೆನೆ ಕಚ್ಚಲ್ಲ. ಯಾಕೆ? ಸೇತುವೆ ಮೇಲೆ ಬರ್ತಾಳೆ, ಅದಕ್ಕೆ. ನಿಂತಾಳೆ. ಕಾಡಿನ ರಾಜ ಪಾರ್ಟಿ ಮಾಡ್ತಿರಲ್ವಾ, ಮೊಸಳೆಗಳೆಲ್ಲ ಅಲ್ಲಿ ಹೋಗಿರತ್ತೆ, ಅದಕ್ಕೆ. ಆದ್ರೂ ಅವಳು ಸೋತೋಗ್ತಾಳೆ. ಯಾಕೆ? ಪಾರ್ಟಿ ಮಾಡೋದಕ್ಕೆ ಅವಳನ್ನೇ ಪ್ರಾಣಿಗಳೆಲ್ಲ ಇಲ್ಲ, ಆ ಫ್ಲೈಟ್ ಇಂದ ಒಂದ್ ಇಟ್ಕೆ ಬಿದೋಗುತ್ತಲ್ಲ, ಅವಳ ತಲೆ ಮೇಲೆ ಬಿದೋಗು ಅವಳು ಸೋತೋಗ್ತಾಳೆ. ಓ, ಇದೆಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಸ್ಟೋರಿ ನೀಡ್ತಾ ಇರೋದು. ಆದ್ರೂ ಸ್ವಲ್ಪ ಬದುಕಿರ್ತಾಳೆ. ಆಂಬ್ಯುಲೆನ್ಸ್ ಫೋನ್ ಮಾಡ್ತಾ ಇರ್ತಾಳೆ, ಆಂಬ್ಯುಲೆನ್ಸ್ ಫೋನ್ ಬಿಸಿ ಬರುತ್ತೆ. ಯಾಕೆ? ಯಾಕಂತಂದ್ರೆ ಆಂಬ್ಯುಲೆನ್ಸ್ ಜಿರಾಫೆನ ಐಸ್ ಕಟ್ಬಿಟ್ಟಿರತ್ತಲ್ಲ, ಅದನ್ನ ತಗೊಂಡ್ ಹೋಗ್ತಾ ಇರ್ತಾರೆ. ಆಂಬ್ಯುಲೆನ್ಸ್ ಯಾರು ಕಾಲ್ ಮಾಡಿರ್ತಾರೆ? ಆನೆ ಫೋನ್ ಮಾಡಿರುತ್ತೆ. ಯಾಕಂತ ಆನೆ ಫಸ್ಟ್ ಆಚೆನ ತೆಗ್ಬಿಡುತ್ತಾನೆ, ಜಿರಾಫೆನ ನೀವು ಇಟ್ಟಿದ್ದು. ಸೊ ಆನೆ ನಂತರ ಆಗ್ಬಿಡುತ್ತೆ ಫೋನ್ ಮಾಡ್ತಾ ಇರುತ್ತೆ. ಹಿಂಗೆ ಕ್ವಶನ್ನ ಕೇಳ್ಕೊಂಡು ನಮ್ಮ ಅಕ್ಕನ ಹತ್ರ ಮಾತಾಡ್ಕೊಂಡು ಹಾಗೆ ಇವತ್ತು ಬ್ರೇಕ್ಗೆ ಆಚೆ ಹೋಗಿದ್ವಿ. ಸೇಮ್ ಸ್ಪಾಟ್, ಸೇಮ್ ಬೇಲ್ಪುರಿ ಅಂಗಡಿ, ಆದರೆ ಬೇಲ್ಪುರಿ ಬಿಟ್ಟು ದಹಿಪುರಿ ತೊಗೊಂಡು ಅದನ್ನು ತಿಂದ್ಕೊಂಡು ಇವಳು ನಾನು ವೀಡಿಯೋ ಮಾಡಬೇಡ ಸಾಕು ಅಂತ ಅಂದ್ಕೊಂಡು ಆಚೆ ಬರ್ತಾ ಇದ್ದೀವಿ. ವಾಪಸ್ ಆಫೀಸ್ ಒಳಗಡೆ ಬರ್ತಾ ಇರುವಾಗ ಫುಲ್ ಲೈಟಿಂಗ್ ಎಲ್ಲ ಹಾಕಿದ್ದು, ರಿಪಬ್ಲಿಕ್ ಡೇಗೆ ಹಾಕಿದ್ದು ಲೈಟಿಂಗು ಇನ್ನೂ ಸ್ವಲ್ಪ ಇತ್ತು. ಸೊ ಹಾಗೆ ವೀಡಿಯೋ ಎಲ್ಲ ಮಾಡಿಕೊಂಡು ಆಫೀಸಿಗೆ ಬಂದುಬಿಟ್ಟು ಆಮೇಲೆ ಮುಗಿಸ್ಕೊಂಡು ಮನೆಗೆ ಬಂದರೆ ನಮ್ಮ ಅಪ್ಪನ ಹತ್ರನೂ ಸೇಮ್ ಕ್ವಶನ್ನ ಸ್ವಲ್ಪ ಹೊತ್ತು ತಲೆ ತಿಂದ್ಬಿಟ್ಟು ಹಾಗೆ ಮಾತಾಡಿಕೊಂಡು ಹಾಗೆ ಅವತ್ತಿನ ದಿನನ ಮುಗಿಸ್ದೆ. ಅಷ್ಟೇ ಇವತ್ತಿನ ಬ್ಲಾಗ್. ಮತ್ತೆ ಸಿಗೋಣ. ಓಕೆ, ಬಾಯ್.